ಬಜೆಟ್ನಲ್ಲಿ ಮೈಸೂರಿಗೆ ಏನೇನು ಕಾರ್ಯಕ್ರಮಗಳಾಗಬೇಕು ಅಂತ ಹೇಳಿ ಎಲ್ಲ MLAಗಳು ಕೂಡ ಒಂದಷ್ಟು ರಿಕ್ವೆಸ್ಟ್ ಮಾಡಿದ್ದಾರೆ. ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾದಂಥ H.C. ಮಾದೇವಪ್ಪ ಅವ್ರ ಮೂಲಕ ಮನವಿನೂ ಕೊಟ್ಟಿದ್ದೀವಿ. ಯಾವ್ದು ಸೇರಿಸ್ತಾರೆ ಯಾವ್ದು ಬಿಡ್ತಾರೆ ಗೊತ್ತಿಲ್ಲ. ನಾವು ಕೊಡೋ ಮನವಿ ಅಂತೂ ಕೊಟ್ಟಿದ್ದೀವಿ. ವರ್ಣಾ ಕ್ಷೇತ್ರಕ್ಕೆ ಅಂತ ಪರ್ಟಿಕ್ಯುಲರ್ ಆಗಿ ಕೇಳಿಲ್ಲ. ಬಟ್ ಮೈಸೂರಲ್ಲಿ ಪೆರಿಫರಲ್ ರಿಂಗ್ ರೋಡ್ ಆಗಬೇಕು, ಒಂದಷ್ಟು ಫ್ಲೈಓವರ್ಗಳಾಗಬೇಕು, ಮತ್ತೆ ಅಫ್ಕೋರ್ಸ್ ಗ್ರೇಟರ್ ಮೈಸೂರು ಸೇರಿಸಿ ಅಂತ ಹೇಳಿ ಸರ್ಕಾರ ತೀರ್ಮಾನ ತಗೊಂಡಿತ್ತು. ಬಟ್ ಕ್ಯಾಶ್ ಸೆನ್ಸಸ್ ಕಮಿಷನರ್ ಏನೋ ಅದಕ್ಕೆ ಪರ್ಮಿಷನ್ ಕೊಟ್ಟಿಲ್ಲ ಅಂತ ಹೇಳ್ತಿದ್ದಾರೆ. ಸೊ ಅದಲ್ಲದೆ ಇನ್ನೂ ಒಂದಷ್ಟೆಲ್ಲ ಕೇಳಿದ್ದೀವಿ, ಮ್ಯೂಸಿಯಂ ಮತ್ತೆ ಸಮುದಾಯ ಭವನಗಳು ಈ ಥರದ್ದೆಲ್ಲ ಕೇಳಿದ್ದೀವಿ. ಗೊತ್ತಿಲ್ಲ, ನಂಗೆ ನೋ ಐಡಿಯಾ. ನನಗೆ ಬಜೆಟ್ ಪ್ರಿಪೇರ್ ಆಗಿ ಕೊನೆಗೆ ಮುಗಿದ ಮೇಲೆ ಅದು ಗೊತ್ತಾಗೋದು ಏನೇನು ಸೇರಿಸುತ್ತಾರೆ ಏನೇನು ಬಿಡ್ತಾರೆ. ಕೆಲವು ಶಾಸಕರು ಮತ್ತು ಸಚಿವರು ವಿದೇಶ ಪ್ರವಾಸಕ್ಕೆ ಹೋಗ್ತಾ ಇದ್ದಾರೆ, ಅದ್ರ ಬಗ್ಗೆ ಅವ್ರೀಗ ಸರ್ಕಾರದ ಹಣದಿಂದ ಏನು ಹೋಗ್ತಿಲ್ಲ. ನನಗೆ ಗೊತ್ತಿರೋ ಮಾಹಿತಿ ಪ್ರಕಾರ ಎಲ್ಲರೂ ಅವ್ರವ್ರ ಹಣ ಹಾಕೊಂಡು ವಿದೇಶ ಪ್ರವಾಸಕ್ಕೆ ಹೋಗ್ತಿದ್ದಾರೆ. ಸೊ ಅವ್ರು ವೈಯಕ್ತಿಕವಾಗಿ ಹೋಗ್ತೀನಿ ಅಂತಂದ್ರೆ ಅದಕ್ಕೆ ಬೇಡ ಅನ್ನೋದಕ್ಕೆ ನಾವು ಹೇಳಕ್ಕಾಗಲ್ಲ. ನಾನು ಹೋಗ್ತಾ ಆಹ್ವಾನ ಇದೆಯಾ? ಇಲ್ಲ, ನಾನು ಯಾರು ನನಗೆ ಗೊತ್ತಿಲ್ಲ. ಒಂದಷ್ಟು ಜನ ಹೋಗ್ತಾರೆ ಅಂತ ಗೊತ್ತು, ಯಾರ್ಯಾರು ಹೋಗ್ತಿದ್ದಾರೆ, ಎಷ್ಟೇ ಜನ ಹೋಗ್ತಾರೆ ಗೊತ್ತಿಲ್ಲ. ಉದ್ದೇಶ ಏನಂತ ಡಾಕ್ಟರ್ ನನಗೆ ಗೊತ್ತಿಲ್ಲ. ನನಗೆ ಗೊತ್ತಿರೋ ಪ್ರಕಾರ ಅವರೆಲ್ಲ ಸೇರಿ ವೈಯಕ್ತಿಕವಾಗಿ ಪ್ರವಾಸ ಹೋಗ್ತಾರೆ ಅಂತಷ್ಟೇ ಗೊತ್ತು. ವೈಯಕ್ತಿಕವಾಗಿ ಪ್ರವಾಸ ಹೋಗ್ತಾರೆ, ಮತ್ತೆ ಏನೋ ಸ್ಟಡಿ ಮಾಡಕ್ಕೆ ಹೋಗ್ತಾರೆ ಅಂತ ಏನೋ ಹೇಳಿದ್ರು. ನಾನು ಅದ್ರ ಬಗ್ಗೆ ಕೇಳಕ್ ಹೋಗಿಲ್ಲ. ರಾಜಕೀಯ ಬೆಳವಣಿಗೆಗಳಿಂದ ರಾಜಕೀಯ ಬೆಳವಣಿಗೆಗೂ ಇದಕ್ಕೆ ಏನು ಸಂಬಂಧ? ರಾಜಕೀಯ ಬೆಳವಣಿಗೆ ಏನೇ ಇದ್ರು ಅವ್ರು ಹೋಗೋದು ಹೋಗ್ತಾರೆ. ಯಾವ ವಿಚಾರ? ಆ ವಿಚಾರ ಮತ್ತೆ ಇನ್ನೇನು ಕೇಳ್ಬಿಡ. ಬಜೆಟ್ನಲ್ಲಿ ಮೈಸೂರಿಗೆ ಏನೇನು ಕಾರ್ಯಕ್ರಮಗಳಾಗಬೇಕು ಅಂತ ಹೇಳಿ ಎಲ್ಲ MLAಗಳು ಕೂಡ ಒಂದಷ್ಟು ರಿಕ್ವೆಸ್ಟ್ ಮಾಡಿದ್ದಾರೆ. ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾದಂಥ H.C. ಮಾದೇವಪ್ಪ ಅವ್ರ ಮೂಲಕ ಮನವಿನೂ ಕೊಟ್ಟಿದ್ದೀವಿ. ಯಾವ್ದು ಸೇರಿಸ್ತಾರೆ ಯಾವ್ದು ಬಿಡ್ತಾರೆ ಗೊತ್ತಿಲ್ಲ. ನಾವು ಕೊಡೋ ಮನವಿ ಅಂತೂ ಕೊಟ್ಟಿದ್ದೀವಿ. ವರ್ಣಾ ಕ್ಷೇತ್ರಕ್ಕೆ ಅಂತ ಪರ್ಟಿಕ್ಯುಲರ್ ಆಗಿ ಕೇಳಿಲ್ಲ. ಬಟ್ ಮೈಸೂರಲ್ಲಿ ಪೆರಿಫರಲ್ ರಿಂಗ್ ರೋಡ್ ಆಗಬೇಕು, ಒಂದಷ್ಟು ಫ್ಲೈಓವರ್ಗಳಾಗಬೇಕು, ಮತ್ತೆ ಅಫ್ಕೋರ್ಸ್ ಗ್ರೇಟರ್ ಮೈಸೂರು ಸೇರಿಸಿ ಅಂತ ಹೇಳಿ ಸರ್ಕಾರ ತೀರ್ಮಾನ ತಗೊಂಡಿತ್ತು. ಬಟ್ ಕ್ಯಾಶ್ ಸೆನ್ಸಸ್ ಕಮಿಷನರ್ ಏನೋ ಅದಕ್ಕೆ ಪರ್ಮಿಷನ್ ಕೊಟ್ಟಿಲ್ಲ ಅಂತ ಹೇಳ್ತಿದ್ದಾರೆ. ಸೊ ಅದಲ್ಲದೆ ಇನ್ನೂ ಒಂದಷ್ಟೆಲ್ಲ ಕೇಳಿದ್ದೀವಿ, ಮ್ಯೂಸಿಯಂ ಮತ್ತೆ ಸಮುದಾಯ ಭವನಗಳು ಈ ಥರದ್ದೆಲ್ಲ ಕೇಳಿದ್ದೀವಿ. ಗೊತ್ತಿಲ್ಲ, ನಂಗೆ ನೋ ಐಡಿಯಾ. ನನಗೆ ಬಜೆಟ್ ಪ್ರಿಪೇರ್ ಆಗಿ ಕೊನೆಗೆ ಮುಗಿದ ಮೇಲೆ ಅದು ಗೊತ್ತಾಗೋದು ಏನೇನು ಸೇರಿಸುತ್ತಾರೆ ಏನೇನು ಬಿಡ್ತಾರೆ. ಕೆಲವು ಶಾಸಕರು ಮತ್ತು ಸಚಿವರು ವಿದೇಶ ಪ್ರವಾಸಕ್ಕೆ ಹೋಗ್ತಾ ಇದ್ದಾರೆ, ಅದ್ರ ಬಗ್ಗೆ ಅವ್ರೀಗ ಸರ್ಕಾರದ ಹಣದಿಂದ ಏನು ಹೋಗ್ತಿಲ್ಲ. ನನಗೆ ಗೊತ್ತಿರೋ ಮಾಹಿತಿ ಪ್ರಕಾರ ಎಲ್ಲರೂ ಅವ್ರವ್ರ ಹಣ ಹಾಕೊಂಡು ವಿದೇಶ ಪ್ರವಾಸಕ್ಕೆ ಹೋಗ್ತಿದ್ದಾರೆ. ಸೊ ಅವ್ರು ವೈಯಕ್ತಿಕವಾಗಿ ಹೋಗ್ತೀನಿ ಅಂತಂದ್ರೆ ಅದಕ್ಕೆ ಬೇಡ ಅನ್ನೋದಕ್ಕೆ ನಾವು ಹೇಳಕ್ಕಾಗಲ್ಲ. ನಾನು ಹೋಗ್ತಾ ಆಹ್ವಾನ ಇದೆಯಾ? ಇಲ್ಲ, ನಾನು ಯಾರು ನನಗೆ ಗೊತ್ತಿಲ್ಲ. ಒಂದಷ್ಟು ಜನ ಹೋಗ್ತಾರೆ ಅಂತ ಗೊತ್ತು, ಯಾರ್ಯಾರು ಹೋಗ್ತಿದ್ದಾರೆ, ಎಷ್ಟೇ ಜನ ಹೋಗ್ತಾರೆ ಗೊತ್ತಿಲ್ಲ. ಉದ್ದೇಶ ಏನಂತ ಡಾಕ್ಟರ್ ನನಗೆ ಗೊತ್ತಿಲ್ಲ. ನನಗೆ ಗೊತ್ತಿರೋ ಪ್ರಕಾರ ಅವರೆಲ್ಲ ಸೇರಿ ವೈಯಕ್ತಿಕವಾಗಿ ಪ್ರವಾಸ ಹೋಗ್ತಾರೆ ಅಂತಷ್ಟೇ ಗೊತ್ತು. ವೈಯಕ್ತಿಕವಾಗಿ ಪ್ರವಾಸ ಹೋಗ್ತಾರೆ, ಮತ್ತೆ ಏನೋ ಸ್ಟಡಿ ಮಾಡಕ್ಕೆ ಹೋಗ್ತಾರೆ ಅಂತ ಏನೋ ಹೇಳಿದ್ರು. ನಾನು ಅದ್ರ ಬಗ್ಗೆ ಕೇಳಕ್ ಹೋಗಿಲ್ಲ. ರಾಜಕೀಯ ಬೆಳವಣಿಗೆಗಳಿಂದ ರಾಜಕೀಯ ಬೆಳವಣಿಗೆಗೂ ಇದಕ್ಕೆ ಏನು ಸಂಬಂಧ? ರಾಜಕೀಯ ಬೆಳವಣಿಗೆ ಏನೇ ಇದ್ರು ಅವ್ರು ಹೋಗೋದು ಹೋಗ್ತಾರೆ. ಯಾವ ವಿಚಾರ? ಆ ವಿಚಾರ ಮತ್ತೆ ಇನ್ನೇನು ಕೇಳ್ಬಿಡ.